ಹಾಯ್ ಹಲೋ ನಮಸ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆ ಮಗಳು ಪೂಜಾ ರವಿ 000 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ವಿಡಿಯೋಸ್ ನೋಡಿದ್ಮೇಲೆ ಲೈಕ್ ಮಾಡಿಬಿಟ್ಟು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸಾಕಷ್ಟು ಜನ ನನಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳಾಗ್ತೀರಾ. ಅಕ್ಕ ಒಳ್ಳೊಳ್ಳೆ ವ್ಲಾಗ್ ಮಾಡಿ, ಡೈಲಿ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿ ಅಕ್ಕ, ಹಾಗೆ ನಿಮ್ಮ ಡೈಲಿ ರೋಟೀನ್ ಏನಿದೆ ವ್ಲಾಗು, ಪಾಪು ಜೊತೆ ವ್ಲಾಗ್ ಮಾಡಿ ಅಂತ ಹೇಳ್ತೀರಾ. ಹೌದು, ಆದಷ್ಟು ಬೇಗ ನಾನು ಅದನ್ನು ಕೂಡ ಇನ್ಮೇಲೆ ನಾನು ದಿನಚರಿ ಅಂದರೆ ಏನು ಹೇಳ್ತಾರೆ, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಯಾವ ಥರ ಮನೇಲಿ ಏನೇನೆಲ್ಲ ಕೆಲಸ ಮಾಡ್ತೀನಿ, ಒಬ್ಬಳೆ ಪಾಪನ್ನ ಇಟ್ಕೊಂಡು ಯಾವ ಥರ ಎಲ್ಲ ಮನೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಆದಷ್ಟು ಬೇಗ ನಾನು ವ್ಲಾಗ್ ಅಪ್ಲೋಡ್ ಮಾಡೇ ಮಾಡ್ತೀನಿ, ಮಿಸ್ ಮಾಡಲ್ಲ. ಹಾಗೆ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟಿವ್ ಆಗಿರಿ, ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಕೆಲವೊಂದೊಂದು ಮೆಸೇಜ್ಗಳನ್ನ ಹಾಕ್ತಿರಲ್ವಾ, ಹಾಕ್ದಾಗ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಕಮೆಂಟ್ಸ್ಗಳನ್ನ ಮಾಡಿ. ಏನಕ್ಕಂತ ಅಂದರೆ, ಇವಾಗ ಯಾರಾದರೂ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅಂದಮೇಲೆ ಅದು ಅವ್ರ ಮೈಂಡಲ್ಲಿ ಇರುತ್ತೆ, ಯಾವ ರೀತಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಬೇಕು ಅನ್ನೋದು. ಅದಕ್ಕೂ ಕೂಡ ನನಗೆ ಕ್ವಶನ್ ಹಾಕಿದ್ದೀರಾ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ನೋಡ್ಬಿಟ್ಟು. ಏನಂತ ಅಂದರೆ, ಹೌದಾ ಹೆಂಗೆ ಮಾಡ್ಕೊಂಡ್ರಿ 2 ವರ್ಷ ಫ್ಯಾಮಿಲಿ ಪ್ಲಾನಿಂಗ್, ಒಂಚೂರು ಟಿಪ್ಸ್ ಹೇಳಿ ಹಾಗೆ ಹೀಗೆ ಅಂತ. ಅದು ಅವ್ರವ್ರ ಮೈಂಡ್ ಥಿಂಕಲ್ಲಿ ಇರುತ್ತೆ, ನಾವು ಈ ಥರ ಇರಬೇಕು, ಹಿಂಗಿರಬೇಕು ಅಂತ. ಅದಕ್ಕೆಲ್ಲ ನಾವೇನು ಟಿಪ್ಸ್ ಹೇಳೋಕ್ಕಾಗುತ್ತೆ, ನಾವೇನು ಡಾಕ್ಟ್ರುಗಳ ಹೋಗ್ಲಿ ನಾವು ಟಿಪ್ಸ್ ಹೇಳಕ್ಕೆ ಅವ್ರಿಗೆ. ನನಗೆ ಅದೆಲ್ಲ ನೋಡಿದಾಗ ನನಗೆ ಒಂಥರ ಅಂತ ಅನ್ಸುತ್ತೆ. ಇರಲಿ ಪರವಾಗಿಲ್ಲ, ಅವ್ರ ಮೈಂಡಲ್ಲಿ ಏನಿರುತ್ತೋ ಏನೋ ನನಗೆ ಗೊತ್ತಿಲ್ಲ. ಕೆಲವೊಂದಷ್ಟು ಕ್ವಶನ್ಸ್ಗಳಿಗೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಎಂತಕ್ಕಂತ ಅಂದರೆ, ಅವರು ಕೇಳೋ ಕ್ವಶನ್ಸ್ಗಳಿಗೆ ನಾವು ಯಾವುದೇ ಥರ ರಿಪ್ಲೈ ಮಾಡದೇ ಇರೋವಂಥ ಕ್ವಶನ್ಸ್ಗಳನ್ನ ಅವ್ರು ಕೇಳ್ತಾರೆ. ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಏನು, ಹಂಗಂದ್ರೆ ಏನು, ಹಿಂಗಂದ್ರೆ ಏನು ಅಂತ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲಾನು ತಿಳ್ಕೊಬೇಕಾಗಿರುತ್ತೆ. ಇನ್ನೊಬ್ರ ಹತ್ರ ನಾವು ಹೇಳಿಸ್ಕೊಳ್ಳೋ ಅವಶ್ಯಕತೆನೂ ಇರಲ್ಲ ಅದನ್ನ ಅಂತ ಅನ್ಕೋತೀನಿ ಅಷ್ಟೇ. ನಾನು ಇನ್ನೇನು ಹೇಳಕ್ ಹೋಗಲ್ಲ. ಸಾರಿ ಗೈಸ್, ಚೋಟು ಡಿಸ್ಟರ್ಬ್ ಮಾಡ್ತಿದ್ದ. ಹಂಗಾಗಿ ಈಗ ಮದುವೆ ಅಂತ ಆದಮೇಲೆ ಅವ್ರಿಗೆ ಇರುತ್ತೆ ಅದು ಫ್ಯಾಮಿಲಿ ಪ್ಲಾನಿಂಗ್ ಅಂದರೆ ಏನು, ಏನು ಎತ್ತ ಅಂತ ಅವ್ರು ಡಿಸೈಡ್ ಮಾಡ್ಕೋಬೇಕು. ನಾವು ಇನ್ನೊಂದು ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಯಾವುದೇ ಥರ ಡಾಕ್ಟರ್ಸ್ ಅಲ್ಲ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನನ್ನ ಹತ್ರ ಒಂದು ಸ್ವಲ್ಪ ಜ್ಯುವೆಲರಿ ಕಲೆಕ್ಷನ್ಸ್ ಇದೆ, ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಅಂದರೆ ನಾವು ಮ್ಯಾರೇಜ್ ಮಾಡ್ಕೊಬೇಕಾದ್ರೆ ನಾವು ತೊಗೊಂಡಿರ್ತೀವಲ್ಲ ಈ ಡೂಪ್ಲಿಕೇಟ್ ಜ್ಯುವೆಲರ್ಸಿಗಳು, ಅದನ್ನೆಲ್ಲಾನು ಅಂದರೆ ಯಾವ್ಯಾವ ಪ್ರೈಸಲ್ಲಿ ತೊಗೋಬೋದು, ಅಂದರೆ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಇದು. ಯಾಕಂತ ಅಂದರೆ ಪಾಪ ಅವ್ರು ಇವಾಗ ಕೆಲವೊಬ್ರು ಏನಂತ ಅಂದರೆ, ಇವಾಗ ಮ್ಯಾರೇಜ್ಗೆ ಹೋಗ್ತಾರೆ, ಕೆಲವ್ರ ಹತ್ರ ಗೋಲ್ಡ್ ಇರುತ್ತೆ, ಕೆಲವ್ರ ಹತ್ರ ಗೋಲ್ಡ್ ಇರಲ್ಲ. ಸೊ ಅಂಥವ್ರು ಚೆನ್ನಾಗಿ ಅಂದರೆ ಗೋಲ್ಡ್ ಹಾಕಿರೋರ್ಗಿಂತ ನಾವೇ ಚೆನ್ನಾಗಿ ಕಾಣ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಅಷ್ಟೇ, ಇನ್ನೇನಿಲ್ಲ. ಅಂದರೆ ನಾವು ಕೂಡ ಅದನ್ನು ಯಾವ ರೀತಿ ತೊಗೊಬೋದು, ಆನ್ಲೈನಲ್ಲಿ ತೊಗೊಂಡ್ರು ಬೆಟರ ಇಲ್ಲ ಔಟ್ಸೈಡ್ ಹೋಗಿ ತೊಗೊಳೋದು ಬೆಟರ ಅಂತ ಅಷ್ಟೇ. ಆನ್ಲೈನಲ್ಲಿ ತೊಗೊಳೋದು ಬೆಟರೇ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಆನ್ಲೈನಲ್ಲೆಲ್ಲ. ಬಟ್ ನೋಡ್ಬಿಟ್ಟು ತೊಗೋಬೇಕು, ಯಾಕಂತ ಅಂದರೆ ಚೆನ್ನಾಗಿರೋದು ಬರುತ್ತೆ, ಚೆನ್ನಾಗಿಲ್ಲದೆ ಇರೋದು ಬರುತ್ತೆ. ಈ ವ್ಲಾಗಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು ಅಂದರೆ ನನಗೆ ಕಮೆಂಟ್ ಹಾಕಿ ಹೆಣ್ಮಕ್ಳು, ಆಯಿತಾ. ಬನ್ನಿ, ನಾನು ಯಾವ್ಯಾವ ಜ್ಯುವೆಲರ್ಸ್ ಇಟ್ಕೊಂಡಿದ್ದೀನಿ ಅಂದರೆ, ನಾನು ರೆಗ್ಯುಲರ್ ಆಗಿ ಡೈಲಿ ನಾನು ನೋಡಿ ಇದೊಂದು ಬೆಳ್ಳಿ ಓಲೆ ಯಾವಾಗಲೂ ಹಾಕ್ಕೊಂಡೇ ಇರ್ತೀನಿ ಕಿವಿಯಲ್ಲಿ. ನಾನು ಬೇರೆ ಇನ್ಯಾವುದೇ ಇದೆ, ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ಒಂದು ಡಬ್ಬ ತುಂಬ ಐತೆ. ಆದರೆ ನಾನು ಯಾವುದು ಹಾಕೊಳ್ಳಲ್ಲ, ರೀಲ್ಸ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡಲ್ಲ ಜಾಸ್ತಿ. ಬ್ಯಾಂಗ್ಳೂರಲ್ಲಿ ಇದ್ದಾಗಲೂ ತೊಗೊಂಡಿರೋ ಒಂದಷ್ಟು ಜ್ಯುವೆಲರ್ಸಿಗಳಿದೆ. ಆಮೇಲೆ ಇಲ್ಲಿಗೆ ಬಂದಮೇಲೂ ತೊಗೊಂಡಿದ್ದೀನಿ, ಮತ್ತು ಇವತ್ತು ಕೂಡ ತೊಗೊಂಡ್ಬಂದೆ 2 ಜುಮ್ಕಿ, ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ನಾನು ಏನೇನು ತೊಗೊಂಡೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಅಷ್ಟೇ ನಾನು ಕೇಳೋದು. ಫಸ್ಟ್ ಇವಾಗ ನಾನು ನನ್ನ ಮ್ಯಾರೇಜಲ್ಲಿ ನಾನು ಯಾವ ಜ್ಯುವೆಲರಿ ಹಾಕಿದ್ದೆ ಅಂತ ತೋರಿಸ್ತೀನಿ. ಆಗಲೇ 4.5 ವರ್ಷ ಆಯಿತು ಅದು ತೊಗೊಂಡು. ಇದು ಬಂದ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ದು ಒಂದು ಜ್ಯುವೆಲರಿ ಇದೆ. ಇದು ಅಂದರೆ ಇದು ಸೆಟ್ ತೊಗೊಂಡಿದ್ದು, 2 ಚೈನ್ ಇದೆ, ಒಂದು ಲಾಂಗ್ ಚೈನ್ ಮತ್ತು ಒಂದು ಶಾರ್ಟ್ ಚೈನ್, ಮತ್ತು ಬೈತಲೆ ಬಟ್ ಬಂದಿರಲಿಲ್ಲ. ಇದು ತುಂಬ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಯಾಕಂದರೆ ನನ್ನ ಸ್ಯಾರಿ ಕೂಡ ಇದೇ ಕಲೆಕ್ಷನಲ್ಲಿ ಇತ್ತು. ಮತ್ತು ಅಮ್ಮ ಕೂಡ ಏನು ಗೋಲ್ಡ್ ಹಿಯರಿಂಗ್ ಮಾಡಿಸ್ತಾರೆ, ಅವರು ಕೂಡ ಸೇಮ್ ಇದೇ ಒಂದು ಕಲರಲ್ಲೇ ಮಾಡಿಸ್ಕೊಟ್ಟಿದ್ರು ನಮ್ಮ ಹಸ್ಬೆಂಡ್ ಅವ್ರ ಮಮ್ಮಿ. ಹಾಗಾಗಿ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದು ಅವಾಗೆಲ್ಲ ಏನು ಅಷ್ಟು ನನಗೇನು ಗೊತ್ತಾಗ್ತಾ ಇರಲಿಲ್ಲ, 4 ಇಯರ್ಸ್ ಬ್ಯಾಕು. ಆದ್ರೂ ನಂಗೆ ಇದು ಇಷ್ಟ ಆಯ್ತು ಅಂತ ಇದು ತೊಗೊಂಡೆ. ಇದು ಫುಲ್ ಸೆಟ್ಟೇ ತೊಗೊಂಡೆ ನಾನು. ಇದಕ್ಕೆ ಒಂದು ಓಲೆ ಕೂಡ ಇದೆ. ಇದು ಬಂದು ಲಾಂಗ್ ಚೈನು, ಮತ್ತು ಇನ್ನೊಂದು ಶಾರ್ಟ್ ಚೈನ್ ಇದೆ. ಅಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾ ಇರೋದು ಅಷ್ಟೇ. ಅಂದರೆ ಮ್ಯಾರೇಜ್ಗಳಿಗೆ ಹೋದಾಗೆಲ್ಲ ನಾವು ಗೋಲ್ಡ್ ತೊಗೊಂಡು ಹಾಕೊಳ್ಳೋಕ್ಕಾಗಲ್ಲ. ಅದೇ ಇಂಥದ್ದಿತ್ತು ಅಂತಂದರೆ ಆರಾಮಾಗಿ ಹಾಕೊಳ್ಬೋದು ನಾವು, ಏನಿಲ್ಲ. ಸೊ ನೋಡಿ, ಇದು ಶಾರ್ಟ್, ಆವಾಗಲೇ ನೋಡಿ ಇದು ಲಾಂಗು, ಇದು ಬಂದ್ಬಿಟ್ಟು ಶಾರ್ಟ್ ಚೈನ್. ಕಾಣಿಸ್ತಿದ್ಯಾ? 4.5 ವರ್ಷದಿಂದ ಹೀಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದು ಸ್ಯಾರಿ ಕೂಡ
ಇದೇ ಕಲರಲ್ಲಿ ಇದೆ ನನ್ನ ಸ್ಯಾರಿ, ಮ್ಯಾರೇಜ್ ಸ್ಯಾರಿ. ಸೊ ಹಂಗಾಗಿ ತಗೊಂಡೆ ನಾನು, ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಇದಕ್ಕೆ ಇಯರಿಂಗ್ಸ್ ಇದೆ, ಬಟ್ ಎಕ್ಸ್ಟ್ರಾ ಬೈತಲೆ ಬೆಟ್ ತೊಗೊಂಡ್ವಿ. ಬೈತಲೆ ಬೆಟ್ ಇರಲಿಲ್ಲ ಇದಕ್ಕೆ. ನೋಡಿ ಇದು ಬೈತಲೆ ಬೆಟ್ ಎಕ್ಸ್ಟ್ರಾ. ಸೊ ಕಾಣ್ತಾ ಇದೆಯಾ, ಇದು ಬಂದು ಎಕ್ಸ್ಟ್ರಾ ತೊಗೊಂಡ್ವಿ ನಾವು. ಇದ್ರದ್ದು ಇಯರಿಂಗ್ಸ್ ಎಲ್ಲ ಇಟ್ಬಿಟ್ಟಿದ್ದೀನಿ, ತೋರಿಸ್ತೀನಿ ಆಮೇಲಿಂದ. ಅಂದರೆ ನಾನು ರೀಸೆಂಟಾಗೆಲ್ಲ ಹೊರಗಡೆ ಹೋದಾಗ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ, ಹಂಗಾಗಿ. ಅದಾದಮೇಲೆ ಇದೊಂದಿದೆ. ಸೊ ಇದು ಮ್ಯಾರೇಜ್ ಡೇನು ನಾನು ತೋರಿಸ್ದೆ ಇವಾಗ. ಅದಕ್ಕೆ 2,500 ಏನೋ ತಗೊಂಡ್ರು. 2,500 ನಮ್ಮಮ್ಮ ಅದಕ್ಕೆ ಸೆಟ್ಟಿಗೆ. 2500 ರುಪೀಸು. 2,000 ಒಂದು ಜೊತೆ ಓಲೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಬೈತಲೆ ಬೆಟ್ಟಿಗೂ ಎಕ್ಸ್ಟ್ರಾ ಅಮೌಂಟು 2,500 ರೂಪಾಯಿ ಏನೋ ಟೋಟಲ್ ಅಮೌಂಟ್ ಆಯಿತು. ಆಮೇಲೆ ಇದೊಂದಿದೆ ನನ್ನ ಹತ್ರ. ಸೊ ಇದ್ರದ್ದು ಇಯರಿಂಗ್ಸ್ ಇಲ್ಲ, ನಾನು ಯಾರಿಗೂ ಕೊಟ್ಬಿಟ್ಟಿದ್ದೀನಿ. ಇದು ಮಾತ್ರ ಇಟ್ಕೊಂಡಿದ್ದೀನಿ, ಸ್ಯಾರಿಗೆ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದು ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ತೊಗೊಂಡಿದ್ದು ಅನಿಸುತ್ತೆ, ಮೋಸ್ಟ್ಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ತೊಗೊಂಡಿದ್ದು. ಇದು ಕೂಡ ಚೆನ್ನಾಗಿದೆ ನೋಡೋಕ್ಕೆ, ಒಂಥರ ನಾವೇನಾದರೂ ಸ್ಯಾರಿ ಗೀರಿ ಹಾಕೊಂಡು ಔಟ್ಸೈಡ್ ಎಲ್ಲಾದರೂ ಹೋದರೆ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ನಾವು ಏನಾದರೂ ಸಿಲ್ವರ್, ಅಂದರೆ ಇವಾಗ ಸಿಲ್ವರ್ದು ಡ್ರೆಸ್ಸಸ್ಸು, ಜೀನ್ಸ್, ಚೋಟು ತುಂಬ ಗಲಾಟೆ ಮಾಡ್ತವನು, ಜೀನ್ಸ್ ಪ್ಯಾಂಟ್ಸ್ ಆ ಥರ ಎಲ್ಲ ಏನಾದರೂ ಹಾಕೊಂಡಾಗ ಕೂಡ ನೋಡಿ ಈ ಥರ. ಇದೆಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗಲೇ ತೊಗೊಂಡಿರೋದು ಆಲ್ಮೋಸ್ಟು. ಕಾಣ್ತಾ ಇದೆಯಾ? ಸೊ ಈ ಥರ ಒಂದು ಸ್ಮಾಲ್ ಚೈನಿಗೆ ಒಂದು ಪೆಂಡೆಂಟ್ ಡಾಲರ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಇದು ಯೂನಿಕ್ ಆಗಿದೆ. ಬಟ್ ಅವಾಗೆಲ್ಲ 100 ರುಪೀಸ್ಗೆಲ್ಲ ಸಿಕ್ತಿತ್ತು, ಬಟ್ ಇವಾಗ ಎವಿ ಕಾಸ್ಟ್ಲಿ ಇದೆಲ್ಲ. ಇವತ್ತು ನಾನು ಬ್ಯಾಂಗಲ್ ಸ್ಟೋರ್ಗೆ ಹೋದಾಗ ಕೇಳಿದೆ, ನಾನು ಒಂದೇ ಒಂದು ಚೌಕರ್ ಕೇಳಿದೆ, ಚಿಕ್ಕದು ಚೌಕರು, ನಾನು ತೋರಿಸ್ತೀನಿ ಅದನ್ನ. ಚೌಕರ್ ಕೇಳಿದ್ದಕ್ಕೆ 300 ರುಪೀಸ್ ಹೇಳಿದ್ರು ಅದಕ್ಕೆ. ನನಗೆ ಅಯ್ಯೋ ಅಷ್ಟೊಂದು ಅನಿಸ್ತು ನನಗೆ. ಸೊ ಅದು ಬಂದ್ಬಿಟ್ಟು ಸೇಮ್ ಇಲ್ಲಿದೆ ನನ್ನ ಹತ್ರ, ಆಲ್ರೆಡಿ ಆ ಟೈಪಲ್ಲಿ ಇದೆ ಚೌಕರ್, ತೋರಿಸ್ತೀನಿ. ಸೊ ನೋಡಿ ಇದು ಸೇಮ್ ಎಲ್ಲ ಇದೇ ತರ ಇದೆ, ಮಣಿ ಎಲ್ಲ ಸೇಮ್ ಇಷ್ಟು ಲಾಂಗ್ ಇತ್ತು, ಸೆಟ್ಟಿಂಗ್ ಇತ್ತು. ಬಟ್ ಇದು ಬಂದ್ಬಿಟ್ಟು ಎಲಿಫೆಂಟ್ ಇದೆ, ಇಲ್ಲಿ ಸ್ಮಾಲ್ದಿದು ಎಲಿಫೆಂಟ್ ಇದೆ. ಇದು ಬಂದ್ಬಿಟ್ಟು ನಾನು ಮೀಶೋ ಆಪಲ್ಲಿ ತರಿಸ್ಕೊಂಡೆ, ಜಸ್ಟ್ 150 ರುಪೀಸ್ ಅಷ್ಟೇನೆ. ಇದು ಹಿಯರಿಂಗ್ ಇದೆ, ಹೋಲೆ ಇದೆ. ನಾನು ಇವಾಗ ಮೊನ್ನೆ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋ ವ್ಲಾಗಲ್ಲಿ ನೋಡ್ಬೋದು, ಇದ್ರದ್ದೇ ನಾನು ಓಲೆ ಹಾಕೊಂಡಿರೋದು. ಚೆನ್ನಾಗಿದೆ 150. ಇದನ್ನೇ ಇದ್ರಲ್ಲೇನೆ ರೌಂಡ್ ಒಂದು ಸೆಟ್ ಇತ್ತು ಅಲ್ಲಿ. ಹೋಗಿ ಅಂಗಡಿಲಿ ಕೇಳಿದಕ್ಕೆ 300 ರುಪೀಸ್ ಹೇಳಿದ್ರು. ಸೇಮ್ ನನಗೆ ಅಯ್ಯೋ ಆನ್ಲೈನಲ್ಲೇ ಪರವಾಗಿಲ್ಲ ಅಂತ ಅನಿಸ್ತು. ನೋಡಿ ಇದು ಕೂಡ ಚೆನ್ನಾಗಿದೆ, ಅಂದರೆ ನಾವು ಸ್ಯಾರೀಸ್, ಡ್ರೆಸ್ ಅಂತ ಗ್ರ್ಯಾಂಡ್ ವೇರ್ ಏನಾದರೂ ಹಾಕಿದಾಗ ಸಿಂಪಲ್ ಆಗಿ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಹಂಗಾಗಿ ನಾನು ಆನ್ಲೈನಲ್ಲೇ ತೊಗೊಂಡೆ. 150 ರುಪೀಸ್ ಅಲ್ವಾ, ಎಲ್ಲಾದರೂ ಹೋದರೆ ಬಂದರೆ ಹಾಕೋಬೋದು. ಯಾಕಂದರೆ ನನ್ನ ಹತ್ರ ಅಷ್ಟೊಂದೆಲ್ಲ ಜ್ಯುವೆಲರಿ ಕಲೆಕ್ಷನ್ಸ್ ಇಲ್ಲ, ಹಂಗಾಗಿ ಡೂಪ್ಲಿಕೇಟ್ ಆದರೂ ಹಾಕೊಂಡು ಓಡಾಡೋಣ ಅಂತ ಅಷ್ಟೇನಿಲ್ಲ. ಸೊ ಅದಾದಮೇಲೆ ನಾನು ಇಲ್ಲಿದೆ ನೋಡಿ ನಂದು ಮ್ಯಾರೇಜ್ ಇಯರಿಂಗ್ಸ್ ಏನಿದೆ ಅದಿಲ್ಲಿ ಇಟ್ಕೊಂಡಿದ್ದೀನಿ, ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಇದೆ ನನ್ನ ಮ್ಯಾರೇಜ್ದು ಏನು ಜ್ಯುವೆಲರಿ ಸೆಟ್ ತೊಗೊಂಡಿದ್ದೀನಿ ನಾನು, ಅದಕ್ಕಿದೆ ಇಯರಿಂಗ್ಸ್ ಬಂದಿರೋದು. ಅಂದರೆ ಲಕ್ಷ್ಮಿದೇ ಇರೋದು ಆಲ್ಮೋಸ್ಟ್. ಇವ್ರ ಮಮ್ಮಿ ಕೂಡ ಲಕ್ಷ್ಮಿ ಇಯರಿಂಗ್ಸ್ದೇ ನನಗೆ ಮಾಡಿಸ್ಕೊಟ್ಟಿರೋದು, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ. ಇವ್ರ ಮಮ್ಮಿ ಕೂಡ ಸೇಮ್ ಲಕ್ಷ್ಮಿದೇನೆ ಮಾಡಿಸಿದ್ದಾರೆ ಜ್ಯುವೆಲರು. ಸೊ ನಾನು ಇದನ್ನು ಓಲೆ ಏನು ಮದ್ವೆಗೆ ವೇರ್ ಮಾಡಿರಲಿಲ್ಲ, ಇದು ಹಾಗೆ ಇತ್ತು, ಚಿನ್ನದ ಹಾಕೊಂಡಿದ್ದೆ ಅಷ್ಟೇ ನಾನು. ಸೊ ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಇದೇ ಅದಕ್ಕೆ ಬಂದಿದ್ದು ಜುಮ್ಕ. ಆಮೇಲೆ ಇವಾಗ ಏನು ಪೆಂಡೆಂಟ್ದು ನಾನು ತೋರಿಸ್ದೆ, ಆನ್ಲೈನಲ್ಲಿ ತೊಗೊಂಡೆ ಮೀಶೋದಲ್ಲಿ 150 ರುಪೀಸ್ ಅಷ್ಟೇ ಅಂತ ಹೇಳಿದ್ನಲ್ಲ, ಅದನ್ನ ನೋಡಿ. ಅದ್ರದ್ದು ಇಯರಿಂಗ್ ಇದು ಎಲಿಫೆಂಟ್ ಆನೆದು ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಬಟ್ 150 ಏನು ನನಗೆ ಜಾಸ್ತಿ ಅಮೌಂಟ್ ಅಂತ ಏನು ಅನಿಸ್ತಿಲ್ಲ. ಅಂದರೆ ಇದನ್ನೇ ಹೋಗಿ ನೀವು ಬಳೆ ಸ್ಟೋರಲ್ಲಿ ಕೇಳಿದರೆ 400 ಗಂಟ ಹೇಳ್ತಾರೆ. ಅಂದರೆ ಅವರು ಲಾಭ ಇಲ್ಲದೆ ಯಾವುದು ಮಾಡಲ್ಲ ಅಲ್ವಾ. ಕಾಣ್ತಿದ್ಯಾ, ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇಯರಿಂಗ್ಸ್. ನನಗಂತೂ ಇಷ್ಟ ಆಯಿತು. ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋದಾಗ ಹಾಕಿದ್ದೆ, ಅದು ಸ್ಯಾರಿಗೆ ಮ್ಯಾಚ್ ಆಗ್ತಿತ್ತು ಅಂದ್ಬಿಟ್ಟು. ಸೊ ನೋಡಿ ಚೆನ್ನಾಗಿದೆಲ್ಲ. ಸೊ ಅದಾದಮೇಲೆ ನೋಡಿ ಇಯರಿಂಗ್ಸು, ಇದರಲ್ಲೆಲ್ಲ ಮಿಕ್ಸ್ ಇದೆ, ತೋರಿಸ್ತೀನಿ ನಾನು ನಿಮಗೆ ಒಂದೊಂದನ್ನೇ. ಅಂದರೆ ಚೆನ್ನಾಗಿರೋದು ಅಷ್ಟೇ ತೋರಿಸ್ತೀನಿ. ಇದೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾನು ಪರ್ಚೇಸ್ ಮಾಡ್ಕೊಂಡಿದ್ದು. ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಟೆಲಿಕಾಲರ್ ಕೆಲಸಕ್ಕೆ ಅವಾಗೆಲ್ಲ ವೇರ್ ಮಾಡ್ತಾ ಇದ್ದೆ. ಇದೆಲ್ಲ ಒಂಥರ ಜಾತ್ರೆ ಥರ. ಇವಾಗ ನನ್ಗೆ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ, ಒಂಥರ ಜಾತ್ರೆ ಥರ ಕಾಣ್ತಾ ಇರುತ್ತೆ.
ನನಗೆ ಎಲ್ಲ ವೇರ್ ಮಾಡ್ಬೇಕಂತಾನೆ ಅನ್ಸಲ್ಲ ಇವಾಗ. ಅವಾಗೆಲ್ಲ ಜಸ್ಟ್ 100 ರೂಪೀಸ್ ಅಷ್ಟೇ ತಗೊಂಡಿದ್ದೆ, ಹಂಗೆ ಇದೆ, ಹಾಕೊಂಡೇ ಇಲ್ಲ. ಅವಾಗ ಒಂಥರ ಹುಚ್ಚು, ಈ ಥರದ್ದೆಲ್ಲ ಪರ್ಚೇಸ್ ಮಾಡಬೇಕು, ತಗೋಬೇಕು, ಹಾಕೋಬೇಕು ಅಂತಂದರೆ ನನಗೇನೋ ಒಂಥರ ಹುಚ್ಚು. ಅವಾಗೆಲ್ಲ ನಾನು ಹಾಕೊತಾ ಇದ್ದೆ. ಇವಾಗೆಲ್ಲ ಏನು ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ನನಗೆ. ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ಇಲ್ಲಿ ನೋಡಿ, ಇದೆಲ್ಲ ಬಂದ್ಬಿಟ್ಟು ನಾವು ಗೋಲ್ಡ್ ಏನು ಹೇಳ್ತಾರೆ, ಸಿಲ್ವರ್ ಕಲರ್ ಡ್ರೆಸ್ಸಸ್, ಆಮೇಲೆ ಸಿಲ್ವರ್ ಸ್ಯಾರೀಸ್ಗಳು, ಈ ಥರ ಏನಾದರೂ ನಾವು ಹಾಕೊಂಡಾಗ ಆರಾಮಾಗಿ ವೇರ್ ಮಾಡ್ಬೋದು. ಚೋಟು ಬೆಳ್ಳು ಹೊಡಿತೀನೀಗ, ಸೊ ಆರಾಮಾಗಿ ವೇರ್ ಮಾಡ್ಬೋದು. ಅಂದರೆ ಸಿಲ್ವರ್ ಅಂತ ಅಂದರೆ ಈ ಕನ್ನಡಿ ಟೈಪು ಆ ಥರ ಎಲ್ಲ ಇರುತ್ತಲ್ಲ, ಸ್ಯಾರೀಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಅದಕ್ಕೆ ಆರಾಮಾಗಿ ನೀವು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಇಯರಿಂಗ್ಸು. ಕ್ಯೂಟ್ ಆಗಿದೆ ಅಲ್ಲ. ಇದೆಲ್ಲ ಬರೀ 30 ರೂಪಾಯಿ. ಸಾರಿ ಫ್ರೆಂಡ್ಸ್, ಅವನು ಚೋಟು ತುಂಬ ಗಲಾಟೆ ಮಾಡ್ತಾ ಇದ್ದ, ಸೊ ಹಂಗಾಗಿ ಅವನೇ ಆಫ್ ಮಾಡಿಬಿಟ್ಟು ಆ ವಿಡಿಯೋನ ಬಂದೆ. ಸೊ ಇದು ನಾನು ತೋರಿಸ್ನಲ್ಲ ನಿಮಗೆ, ಅಂದರೆ ಗೋಲ್ಡ್ ಅಂದರೆ ಯಾವ ಥರ ಸಿಲ್ವರ್ ಡ್ರೆಸ್ಸಸ್ಗೆ ಆಗಿರ್ಬೋದು, ಮತ್ತು ಇನ್ನೊಂದಕ್ಕೆ ವೇರ್ ಮಾಡ್ಬೋದು. ಆಮೇಲೆ ನೋಡಿ, ಇದು ಕ್ಯೂಟ್ ಜುಮ್ಕ ಚೆನ್ನಾಗಿದೆ. ಇದೆಲ್ಲ 100 ರೂಪೀಸ್ ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ನಾನು ಆಲ್ಮೋಸ್ಟ್ ಡ್ರೆಸ್ಗೆ ವೇರ್ ಮಾಡ್ತೀನಿ. ನಂಗೆ ಇವಾಗೆಲ್ಲ ಈ ಥರ ಇಯರಿಂಗ್ಸ್ ತುಂಬ ಇಷ್ಟ ಆಗುತ್ತೆ. ಹತ್ರದಲ್ಲಿ ತೋರಿಸಿದ್ರೆ ಚೆನ್ನಾಗಿ ಕ್ಲಿಯರಾಗಿ ಬರ್ತಾ ಇಲ್ಲ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಇದೆಲ್ಲ 100 ರೂಪೀಸ್ ಅಷ್ಟೇ. ನಾನು ಹಾಕೊಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಇನ್ಸ್ಟಾದಲ್ಲೆಲ್ಲ ನಾನು ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಹಾಕೊತಾ ಇರ್ತೀನಿ. ಅಂದರೆ ವೇರ್ ಜಾಸ್ತಿ ಎಲ್ಲ ಯೂಸ್ ಮಾಡಲ್ಲ ನಾನು. ಅದಾದಮೇಲೆ ಇಲ್ಲಿ ನೋಡಿ, ಇದೆ ಎಷ್ಟು ದೊಡ್ಡದಾಗಿದೆ. ಇದು ಒಂದು 2018 ತೊಗೊಂಡಿದ್ದೆ ಅನ್ಸುತ್ತೆ ಇಯರಿಂಗ್ಸು. ಅಂದರೆ ಕ್ರಿಸ್ಮಸ್ಸಲ್ಲಿ, ಅಂದರೆ ನಾನು ಹಾಸ್ಟೆಲಲ್ಲಿ ಒಂದ್ಸತಿ ಏನ್ಕೊ ನನ್ನ ಕರೆದಿದ್ರು. ಅವಾಗ ನಾನು ಬೆಂಗಳೂರಿಂದ ಹೋದಾಗ, ಬ್ಯಾಂಗ್ಳೂರಲ್ಲಿ ಇದ್ದಾಗ ಕರೆದಿದ್ರು, ಅವಾಗ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಅಷ್ಟೇ 100 ರೂಪೀಸ್. ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ, ಕ್ಯೂಟ್ ಆಗಿದೆ ನೋಡೋಕ್ಕೆ. ಅಂದರೆ ನಿಮ್ಗಿದೆಲ್ಲ ಅನ್ಸ್ಬೋದು ತುಂಬ ತೂಕ ಇರುತ್ತೆ, ಹಾಕೊಳಕ್ಕಾಗಲ್ಲ ಅಂತ. ಸೀರಿಯಸ್ ಆಗಿ ತೂಕನೇ ಇಲ್ಲ, ವೆಯ್ಟ್ಲೆಸ್ ಇದೆಲ್ಲ. ಅಂದರೆ ಹಾಕೊಂಡಾಗ ಗ್ರ್ಯಾಂಡಾಗಿ ಕಾಣುತ್ತೆ. ಫ್ರೀಯಾಗಿ ಏರೆಲ್ಲ ಬಿಟ್ಬಿಟ್ಟು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಆಮೇಲೆ ನಾನು ಇವತ್ತೇನು ಯಾವ್ದು ತೊಗೊಂಡೆ ಗೊತ್ತಾ ಜ್ಯುವೆಲರಿ ಅಂದರೆ, ಇವತ್ತು ನೋಡಿ ಇದು ಜುಮ್ಕಿ. ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಈ ಜುಮ್ಕಿ. ಸೊ ಹಂಗಾಗಿ ಇದು ಮತ್ತೆ ಇದೇ ಟೈಪಲ್ಲೇನೆ ಸಿಲ್ವರ್ ಇನ್ನೊಂದು ಜೊತೆ ತೊಗೊಂಡೆ. ನನ್ನ ಹತ್ರ ಆಲ್ಮೋಸ್ಟ್ ಇದೆ, ಬಟ್ ಆದರೂ ಕೂಡ ನಾನು ಇವತ್ತು ಕೂಡ 2 ಜೊತೆ ಜುಮ್ಕಿ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಜಸ್ಟ್ 100 ರೂಪೀಸ್ ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು 2 ಜುಮ್ಕೀಸ್ ತೊಗೊಂಡೆ. ಬಟ್ 100 ಅಲ್ಲ, ಇದು 150 ಏನೋ ಹೇಳಿದ್ರು. ನಾನು 100 ರೂಪೀಸ್ ಕೊಟ್ಬಿಟ್ಟು ತೊಗೊಂಡೆ ಅಷ್ಟೇ. ಆಮೇಲೆ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಅಂದರೆ ಇವನು ಚೋಟು ತುಂಬ ತೀಟೆ ಮಾಡ್ತಾ ಇದೆ, ನಾನು ತೋರ್ಸೋಕ್ಕಾಗ್ತಿಲ್ಲ, ಕ್ಷಮೆ ಇರಲಿ. ನೋಡಿ, ಇದು ನಮ್ಮ ಮಮ್ಮಿ ಕಮಲಾ, ಅವ್ರ ನೇಮ್ ಕಮಲಾ ಅಂತ. ಹಂಗಾಗಿ ಅವ್ರ ನೆನಪಿಗೆ ಅಂತ ಹೇಳ್ಬಿಟ್ಟು ಕಮಲಾದು ಈ ಇಯರಿಂಗ್ಸ್ ತೊಗೊಂಡಿದ್ದು. ನಂಗೆ ತುಂಬಾ ಇಷ್ಟ ಇದು. ಸ್ಯಾರೀಸ್ ಏನಾದರೂ ಹಾಕೊಂಡಾಗ ಹಾಕೊತೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿದ್ರಲ್ಲ, ಏನೆಲ್ಲ ನಮಗೆ ಯೂಸ್ಫುಲ್ ಆಗುತ್ತೆ. ಅಂದರೆ ನಮ್ಮ ಹತ್ರ ಗೋಲ್ಡ್ ಇಲ್ಲ, ನಾವೇನು ವೇರ್ ಮಾಡೋಕ್ಕಾಗಲ್ಲ, ನಾವು ಅದು ಇದು ಹಾಕೊಳಕ್ಕಾಗಲ್ಲ, ಏನು ಮಾಡೋದು ಅಂತ ಅಂದರೆ, ಇವಾಗ ಈಗಿನ ಕಾಲದಲ್ಲಿ ಏನು ಗೋಲ್ಡನ್ನೇ ಮೀರಿಸೋವಂಥದ್ದು ಜ್ಯುವೆಲರ್ಸ್ಗಳು ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ಥರ ತೊಗೊಂಡು ನೀವು ಆರಾಮಾಗಿ ಧಾರಾಳವಾಗಿ ವೇರ್ ಮಾಡ್ಕೊಬೋದು. ಅದಾದಮೇಲೆ ಇನ್ನು ಅಷ್ಟೇ ನನ್ನ ಹತ್ರ ಇರೋದು. ನಾನು ಇನ್ಯಾವುದು ಜಾಸ್ತಿ ಏನು ಯೂಸ್ ಮಾಡಲ್ಲ. ಬ್ಯಾಂಗಲ್ಸ್ಗಳಿದೆ, ಅದು ಇನ್ನೊಂದು ದಿನ ಯಾವತ್ತಾದರೂ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋ ಕೊನೆವರೆಗೂ ನೋಡಿರೋರು ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿತ್ತು ಅಂದರೂ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಸೊ ಈ ವಿಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಇದರಿಂದ ನಿಮ್ಗೇನಾದರೂ ಯೂಸ್ಫುಲ್ ಆಯಿತು ಅಂತ ಅಂದರೆ ನನಗೆ ಲೈಕ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗು ಏನು ಬೇಕು ಅಂತಲೂ ಮೆಸೇಜ್ ಮಾಡಿ. ನಾನು ಹೇಳಿದ್ನಲ್ಲ, ಡೈಲಿ ರೋಟೀನ್ ವ್ಲಾಗ್ ಹಾಕ್ತೀನಿ. ಯಾಕಂದರೆ ಇವಾಗಲೂ ಕೂಡ ವಿಡಿಯೋ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಚೋಟು ತುಂಬ ತೀಟೆ ಮಾಡ್ತಾನೆ. ಅವನ ಜೊತೆ ನಾನು ಹೇಗೋ ಅಷ್ಟೆಲ್ಲ ಸಾಕಾಗೋಗ್ಬಿಡುತ್ತೆ. ಈಗಲೂ ಅಷ್ಟೇ ಎಲ್ಲ ಕಿತ್ತಾಕ್ತಾ ಇದ್ದಾನೆ, ನೋಡ್ಬೋದು ನೀವು. ನೋಡಿ ಎಲ್ಲ ಆಲ್ರೆಡಿ ನೋಡಿ, ಎಲ್ಲ ಎತ್ತಿ ಎಲ್ಲ ಕಿತ್ತಿ ಎಲ್ಲ ಏನೇನೋ ಮಾಡ್ತಾ ಇದ್ದಾನೆ ಆಲ್ರೆಡಿ. ನೋಡ್ತಾ ಇದ್ದೀರಾ, ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಸಿಕ್ಕಾಪಟ್ಟೆ ತೀಟೆ ಮಾಡ್ತಿರ್ತಾನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಕೊಡ್ತಾ ಇರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾರಾದರೂ ಈ ಹುಡುಗಿರು ಈ ವಿಡಿಯೋ ನೋಡಿ ನಿಮ್ಗೇನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ, ನಿಮ್ಗೇನಾದರೂ ಡೀಟೇಲ್ಸ್ ಬೇಕಂತ ಅಂದ್ರೂ ನನಗೆ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಎಲ್ಲ ವಿಡಿಯೋಸು ನೋಡಿ ಲೈಕ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇದೇ ರೀತಿ ಸಪೋರ್ಟಿವ್ ಆಗಿರಿ. ಥ್ಯಾಂಕ್ ಯು.